ಸ್ನೇಹಿತರೆ ನೋಡಿ, ಫಾಸ್ಟ್ಯಾಗು ನೋಡಿ, ಕ್ಯಾಶ್ ಇದ್ದಾಗಲೂ ಕೂಡ ಇದೇ ಥರ ಗಾಡಿಗಳು ನಿಂತ್ಕೊಂಡು ಹೋಗೋವು ನೋಡಿ. ಇವಾಗ ಫಾಸ್ಟ್ಯಾಗ್ ಮಾಡಿದ್ದಾರೆ. ಫಾಸ್ಟ್ಯಾಗ್ ಮಾಡಿದ್ರೂ ಕೂಡ ನೋಡಿ, ಜನ ಈ ರೀತಿಯಲ್ಲಿ ಗಾಡಿಗಳನ್ನ ಕ್ಯೂನಲ್ಲಿ ನಿಲ್ಲಿಸ್ಕೊಂಡು ಹೋಗೋವಂಥ ಹಣೆ ಬರ ಇನ್ನೂ ಕೂಡ ತಪ್ಪಿಲ್ಲ ನೋಡಿ. ಫಾಸ್ಟ್ಯಾಗು ನೋಡಿ, ನಮ್ಮ ಗಾಡಿಯಲ್ಲಿ ಫಾಸ್ಟ್ಯಾಗ್ ಇಲ್ಲ. ಇವಾಗ ನಾವು ಕ್ಯಾಶ್ ಕಟ್ತೀವಿ, ಮುಂದೆ ಹೋಗಿ ಫಾಸ್ಟ್ಯಾಗನ್ನು ಮಾಡಿಸ್ಕೊತೀವಿ. ಯಾವ ರೀತಿ ಫಾಸ್ಟ್ಯಾಗ್ ಮಾಡಿಕೊಡ್ತಾರೆ, ಎಷ್ಟು ಅಮೌಂಟ್ಗಳನ್ನ ಕೇಳ್ತಾರೆ, ಎಲ್ಲವೂ ಕೂಡ ನೀವು ತಿಳ್ಕೊಬೋದು ನೋಡಿ. ನವಯುಗ ಬೆಂಗಳೂರು ಟೋಲ್ ಪ್ರೈವೇಟ್ ಲಿಮಿಟೆಡು ಅಂದರೆ ಫಾಸ್ಟ್ಯಾಗ್ ಆದರೂ ಕೂಡ ಫಾಸ್ಟ್ಯಾಗ್ ಅಂತೂ ಗಾಡಿಗಳು ಮೂವಿಂಗ್ ಆಗ್ತಾ ಇಲ್ಲ. ಹಿಂದೆ ಹೆಂಗೆ ಕ್ಯಾಶ್ ಕೊಟ್ಟು ಆ ಒಂದು ಸರದಿ ಸಾಲಲ್ಲಿ ಹೋಗ್ಬೇಕಾಗಿತ್ತು, ಅದೇ ರೀತಿಯಲ್ಲೇ ನೋಡಿ, ಇಂಥ ಬಾಳ್ಗೆ, ಇಂಥ ಸಂಪತ್ತಿಗೆ ಈ ಫಾಸ್ಟ್ಯಾಗ್ ಅನ್ನೋದನ್ನು ಹಣ ಮಾಡೋದಕ್ಕೋಸ್ಕರ ಇವರು ಫಾಸ್ಟ್ಯಾಗ್ ಕಡ್ಡಾಯ ಮಾಡ್ಕೊಂಡು ಕೂತಿದ್ದಾರೆ. ನಡಿ 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 ನಿಲ್ಲಿಸು. ಎಷ್ಟು ಕಟ್ಬೇಕು ಹೇಳು? 40 ರೂಪಾಯಿ. ಮುಂಚೆ ಎಷ್ಟಿತ್ತು ಅಂತ ಕೇಳು. ಮುಂಚೆ ಎಷ್ಟಿತ್ತು? 20 ರೂಪಾಯಿ ಇತ್ತು, ಈಗ 40 ರೂಪಾಯಿ ಆಗೈತೆ. ಸರಿ, ಇವಾಗ ಫಾಸ್ಟ್ಯಾಗ್ ಮಾಡಿಸ್ಕೊಳ್ಳೋಣ ನೋಡಿ. ತಗೋ ರವಿ, ನಾನು ಮಾಸ್ಕ್ ಹಾಕಂತೀನಿ. ನಾನು ನೋಡಿದ್ರೆ ಅವ್ರು ಫಾಸ್ಟ್ಯಾಗ್ ಹಾಕಲ್ಲ. ಇದು ಲೆಫ್ಟ್ಗೆ ಫಾಸ್ಟ್ಯಾಗಾ ಎಷ್ಟು? 550 ಆಗುತ್ತೆ. ಎಷ್ಟು? 550. 550. 100 ರೂಪಾಯಿ ರೀಚಾರ್ಜ್ ಬರುತ್ತೆ, 200 ರೂಪಾಯಿ ಸೆಕ್ಯೂರಿಟಿ ಡಿಪಾಸಿಟ್. ಒಂದು ನಿಮಿಷ 550 ಆಗುತ್ತೆ. 550ಯಲ್ಲಿ 100 ರೂಪಾಯಿ ರೀಚಾರ್ಜ್, 200 ರೂಪಾಯಿ ಮಿನಿಮಮ್. ಒಂದು ನಿಮಿಷ 550ಯಲ್ಲಿ 100 ರೂಪಾಯಿ ರೀಚಾರ್ಜ್, ಇನ್ನು 450. 450 ರೂಪಾಯಿಯಲ್ಲಿ 200 ರೂಪಾಯಿ ಮಿನಿಮಮ್ ಸೆಕ್ಯೂರಿಟಿ ಡಿಪಾಸಿಟ್. 200 ರೂಪಾಯಿ ಮಿನಿಮಮ್ ಸೆಕ್ಯೂರಿಟಿ ಡಿಪಾಸಿಟ್. ಯಾರಿಗೆ ಸೆಕ್ಯೂರಿಟಿ ಡಿಪಾಸಿಟ್ ಇಡಬೇಕು? ಈ ಟ್ಯಾಗ್ಗೆ, ಫಾಸ್ಟ್ಯಾಗ್ಗೆ. ಈ ಫಾಸ್ಟ್ಯಾಗ್ಗೆ ಸೆಕ್ಯೂರಿಟಿ ಡಿಪಾಸಿಟ್ ಇಡಬೇಕಾ? ಯಾವ್ದಿದು? ICICI ಬ್ಯಾಂಕು. ಅಂದ್ರೆ ICICI ಬ್ಯಾಂಕ್ಗೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತ 200 ರೂಪಾಯಿ ಇಡಬೇಕು. 200 ಪ್ಲಸ್ 150, 300 ರೂಪಾಯಿ ಆಯ್ತು. ನೆಕ್ಸ್ಟ್ 150 ಸ್ಟಿಕ್ಕರ್, 100 ರೂಪಾಯಿ KYC ಆಗುತ್ತೆ. ಈ ಸ್ಟಿಕ್ಕರ್ಗೆ 150 ರೂಪಾಯಿ ದುಡ್ಡು, 150 ರೂಪಾಯಿ KYC, 100 ರೂಪಾಯಿ KYC, 100 ರೂಪಾಯಿ KYC. ಅಲ್ಲಿಗೆ ಎಷ್ಟಾಯ್ತು? 550 ಆಯ್ತು. 550. ಈ 200 ರೂಪಾಯಿ ಡೆಪಾಸಿಟ್ ಅಮೌಂಟ್ ಅಂದ್ರಲ್ಲ, ಎಲ್ಲಿ ಹೋಗುತ್ತೆ ದುಡ್ಡು? ಇದರಲ್ಲೇ ಇರ್ತದೆ. ನೀವು ಟ್ಯಾಗ್ ಬ್ಯಾಂಕ್ ಸರೆಂಡರ್ ಮಾಡಿದ್ರೆ ಮತ್ತೆ ವಾಪಸ್ ಕೊಡ್ತಾರೆ. ಈ ಟ್ಯಾಗ್ ಅನ್ನ ಬ್ಯಾಂಕ್ ಸರೆಂಡರ್ ಮಾಡ್ರೆ ವಾಪಸ್ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಮತ್ತೆ ವಾಪಸ್ ಬರುತ್ತೆ. ಆಯ್ತಪ್ಪ, ಸರೆಂಡರ್ ಮಾಡ್ತೀವಿ. ಒಂದ್ ವೇಳೆ ಈಗ ಈ ಟ್ಯಾಗ್ ನಾವು ಸರೆಂಡರ್ ಮಾಡಲ್ಲ, ಈಗ ಎಲ್ಲ ಫಾಸ್ಟ್ಯಾಗ್ ಕಡ್ಡಾಯ ಮಾಡೋದು. 5 ಇಯರ್ಸ್ ವರೆಗೂ ವ್ಯಾಲಿಡಿಟಿ ಇರ್ತದೆ. ಆಮೇಲೆ ರಿನ್ಯೂವಲ್ ಮಾಡಿಸ್ಕೋಬೇಕು ಇದೇ ಕಾರ್ಡನ್ನ. ಇದು ಎಲ್ಲಾ ಕಡೆ ಎಷ್ಟೇನೋ ಹೇಳ್ತಾರದು. ಒಂದೊಂದು ಬ್ಯಾಂಕ್ ಒಂದೊಂದು ರೇಟ್ ಇರ್ತದೆ. ಇದು ICICI ಬ್ಯಾಂಕ್ ಅಲ್ಲಿ 550. ನಿಂದ ಎಷ್ಟು ಅಪ್ಪೆ? ಎಲ್ಲಿ ಕಿಲಾಡಿ ಬಾರಪ್ಪ, ಹಿಂದೆ ನಿಂದೆಷ್ಟು? ನಿಂದು 550ನಾ? ನಿಂದು 550ನಾ? ನಿಂದ ಯಾವ ಬ್ಯಾಂಕು? ಫೆಡರಲ್ ಬ್ಯಾಂಕು. ಯಾವ್ದು ಕಮ್ಮಿ ಇದ್ರಲ್ಲಿ? ಎಲ್ಲ 550ನಾ? ತಿಳಿಸ್ಬೇಕಲ್ಲ ಜನರಿಗೆ. ಏರ್ಟೆಲ್ ಹೋಗಿ ಹೇಳ್ತೀನಿ, ಏರ್ಟೆಲ್ ಅಲ್ಲಿ ಮಾಡಿ. ಅವ್ರು ಫ್ರೀ ಟ್ಯಾಗ್ ಆಕ್ಚುಲಿ 200 ರೂಪಾಯಿ ಸೆಲ್ ಮಾಡ್ತಾರೆ. ಎಲ್ಲ ದುಡ್ಡು ಹೊಡಿಯೋಕೆ ನಿಂತಿದ್ದಾರೆ. ಏರ್ಟೆಲ್ ಅದಕ್ಕೆ ನೋಡಿ, ಇಲ್ಲೇ ಒಳಗಡೆ. ನೀನು ಮೊಬೈಲ್ ಹಿಡಿಯೋದು ಗೊತ್ತಾಗಬಾರ್ದು, ಆ ರೇಂಜಲ್ಲಿ ಹಿಡಿಬೇಕು. ಆಗಲ್ವಾ? ಎಷ್ಟಮ್ಮ ಫಾಸ್ಟ್ಯಾಗು? 200. ಅವರೆಲ್ಲ 550 ಹೇಳ್ತಾರ. 200. ಏನಕ್ಕೆ ನಿಮ್ದ್ರಲ್ಲಿ ಮಾತ್ರ 200? ನೀವು ರೀಚಾರ್ಜ್ ಮಾಡ್ಕೊಬೇಕು. ಅವ್ರು 550 ಅವ್ರು ರೀಚಾರ್ಜ್ ಮಾಡ್ಕೊಂತಾರೆ 200. ನಮ್ದು ನೀವೇ ರೀಚಾರ್ಜ್ ಮಾಡ್ಕೊಬೇಕು. ಏರ್ಟೆಲ್ ಅಲ್ಲೂ ರೀಚಾರ್ಜ್ ಮಾಡ್ಕೊಬೋದು. ಫೋನ್ಪೇ, ಗೂಗಲ್ ಪೇ ಆಯ್ತಪ್ಪ, ಫೋನ್ಪೇ, ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತೀವಿ. ಈಗ ಇದನ್ನ ನಾನು ಫಾಸ್ಟಾಗಿ ಹಾಕಿಸ್ಕೊಂತೀನಿ, 200 ರೂಪಾಯಿ ಕೊಡ್ತೀನಿ. ಇದಕ್ಕೇನು ಡೆಪಾಸಿಟ್ ಅಮೌಂಟ್ ಕಟ್ಟಂಗಿಲ್ವಾ? ನೀವು ಸಪ್ರೇಟ್ ನೀವು ರೀಚಾರ್ಜ್ ಮಾಡ್ಕೊಬೇಕು. ಯಾವ್ದು ರೀಚಾರ್ಜ್ ಇರುತ್ತೋ ಇದರಲ್ಲಿ ಇರುತ್ತೆ. ನೀವು ರೀಚಾರ್ಜ್ ಮಾಡ್ಕೊಂಡಾಗ 150 ಮೇಲೆ ಎಷ್ಟು ರೀಚಾರ್ಜ್ ಮಾಡ್ಕೊಬೋದು ನೀವು. ಅಲ್ಲ, 200 ರೂಪಾಯಿ ಏನಕ್ಕೆ? ಟ್ಯಾಗ್ ಮತ್ತೆ ಆಕ್ಟಿವೇಷನ್ ಚಾರ್ಜ್. ಈ ಫಾಸ್ಟ್ಯಾಗ್ ಪೇಪರ್ಗೆ ಮತ್ತೆ ಆಕ್ಟಿವೇಶನ್ ಚಾರ್ಜ್ಗೆ 200 ರೂಪಾಯಿ. ರೀಚಾರ್ಜ್ ಮಾಡ್ಕೊಡೋದಕ್ಕೆ ನಾವು ಮಾಡ್ಕೊಬೇಕು. ಮಿನಿಮಮ್ ಇದರಲ್ಲಿ ಎಷ್ಟಿರುತ್ತೆ? ರೀಚಾರ್ಜ್ ಅಮೌಂಟ್ ಏನಿರಲ್ಲ. ಎಷ್ಟಂದ್ರೆ ಈ ಟ್ಯಾಗಿಗೆ ಎಷ್ಟಂದ್ರೆ? ಟ್ಯಾಗ್ 150, ಆಕ್ಟಿವೇಷನ್ ಚಾರ್ಜ್. ಈ ಟ್ಯಾಗಿಗೆ ಅವ್ರು 100 ರೂಪಾಯಿ ಅಂದ್ರು ನಿಮ್ಗಡೆ 150 ಇದು ಆಕ್ಟಿವೇಶನ್ ಮಾಡಿಸ್ಕೊಂಡು ಅಲ್ಲಿಗೆ 200 ರೂಪಾಯಿ ಮುಗ್ದೋಗುತ್ತೆ.
ಇನ್ನು ನಾವು ಬೇಕು ಅಂದಾಗ ರೀಚಾರ್ಜ್ ಮಾಡ್ಕೊಬೋದು. ಹೆಂಗಿದ್ರಲ್ಲಿ ರೀಚಾರ್ಜ್ ಮಾಡೋದು? ಫೋನ್ ಪೇ, ಗೂಗಲ್ ಪೇ. ಹಾಂ, ಅದಕ್ಕೆ ಸಪ್ರೇಟ್ ಆ್ಯಪ್ ಇರಬೇಕಾ? ಏರ್ಟೆಲ್ ಆ್ಯಪ್ ಡೌನ್ಲೋಡ್ ಮಾಡ್ತೀವಿ. ಏರ್ಟೆಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಅದ್ರಲ್ಲಿ ರೀಚಾರ್ಜ್ ಮಾಡ್ಕೊಳ್ಳೋದು. ಓಕೆ. ನೆಕ್ಸ್ಟ್ ಏನಾದ್ರು ಮಾಡ್ತೀನಿ ಅಂದರೆ ಫೋನ್ ಪೇ ರೀಚಾರ್ಜ್ ಮಾಡ್ಕೊಬೋದು. ಈಗ ನನಗೆ ಸರಿಯಾಗಿ ಕ್ಲಾರಿಟಿ ಕೊಡಬೇಕು. ನಾನು ಇದನ್ನೇ ಹಾಕಿಸ್ಕೊಳ್ತೀನಿ. ಯಾಕೆ ಅಂದರೆ ಇದು 200 ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಅವ್ರು ನೋಡಿದ್ರೆ 550 ಆ ರೇಂಜಲ್ಲಿ ಹೇಳ್ತಾವ್ರೆ. ಅದು 550 ಅಂದರೆ 200 ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು. ಅದಕ್ಕೆ ಯೂಸ್ ಆಗಲ್ಲ. ನೀವೀಗ 200 ರೀಚಾರ್ಜ್ ಮಾಡ್ಕೊಂಡ್ರೆ ಡೆಪಾಸಿಟ್ ಅಮೌಂಟ್ ಅಂತ ಇಡಿ ಅಂತ 200 ಅದು ಇಡಬೇಕಾದ್ರೆ ಅದು ವಾಪಸ್ ಕೊಡ್ತಾರಂತಲ್ಲ. ಇದನ್ನೇನಾದ್ರೂ ನಾವು ಬೇಡ ಅಂತ ರಿಟರ್ನ್ ಕೊಟ್ರೆ ವಾಪಸ್ 200 ರೂಪಾಯಿ ಕೊಡ್ತಾರಂತಲ್ಲ, ಅವ್ರಂಗಂತ ಹೇಳ್ತಾವ್ರೆ. ಅಲ್ಲ, ಈಗ ಮನುಷ್ಯ ಜೀವನನೇ ಶಾಶ್ವತ ಇಲ್ಲ. ಇಲ್ಲಿಂದ ನಾನು ಈಗ ನೋಡು ತುಮಕೂರ್ಗೆ ಹೋಗ್ತಾ ಇದ್ದೀನಿ. ತುಮಕೂರ್ಗೆ ಹೋಗ್ತೀನಿ ಅನ್ನೋದು ಗ್ಯಾರಂಟಿ ಇಲ್ಲ. ಇದನ್ನ ನಾನು ವಾಪಸ್ ಕೊಟ್ಟವ್ರ ಹತ್ರ 200 ರೂಪಾಯಿ ತಗೊಂತೀನಿ ಅನ್ನೋದು ಕೂಡ ಅದು ಮರೀಚಿಕೆ. ಯಾಕೆಂದ್ರೆ ಮನುಷ್ಯನ ಜೀವನ ನೀರಿನ ಮೇಲಿರೋ ಗುಳ್ಳೆ. ನಿಮ್ದೇನು ಅಂದರೆ ಡೆಪಾಸಿಟ್ ಅಮೌಂಟ್ ಇಲ್ಲ. ಮತ್ತೆ ಟೋಟಲ್ ಏನು ಅಂದರೆ ಅವ್ನು 550 ಹೇಳಿದ್ರೆ ನೀನು 200 ರೂಪಾಯಿ ಹೇಳ್ತಿದ್ಯಾ. ಅಲ್ಲಿಗೆ ಒಂದು 350 ರೂಪಾಯಿ ಸೇವ್ ಆಯ್ತದೆ. ಇದರಲ್ಲಿ ಏನು ಸಮಸ್ಯೆಗಳು ಬರಲ್ವಾ? ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಓಕೆ, ನಮ್ದು ನೋಡಿ ಇಲ್ಲಿ ಓದ್ದ ಅವಾಗಲೇ ನೇಮ್ ಓದ್ದ ಒಂದ್ಗಡೆ ಹೋಗಿ ನೇಮ್ ಓದ್ಬಿಟ್ಟು ಬಂದು ಹೇಳು. ಏನಂತ ಓದ್ದೆ? ಕರ್ನಾಟಕ ಚಾಲಕರ ಕನ್ನಡ ಮೀಡಿಯಂ ಕನ್ನಡ ಓದಕ್ ಬರಲ್ಲ ಬಿಡು ನಿನ್ಗೆ. ಏನಂತ ಹೆಸರೈತೆ? ನಮ್ಮ ಕರ್ನಾಟಕ ಟ್ರಸ್ಟ್ ಕನ್ನಡ ಓದಕ್ ಬರಲ್ಲ. ಕನ್ನಡ ಓದಕ್ ಬರಲ್ಲ, ಫಸ್ಟ್ ಕನ್ನಡ ಕಲಿಯಿರಿ. ಏನು ಕರ್ನಾಟಕದ ಇಲ್ಲ ಹೇಳೋ. ಚಾಲಕ ಕನ್ನಡ ಬರಲ್ರಿ ಅಂತವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ ನೋಡ್ರಿ. ನಮ್ಮ ಚಾಲಕ ಟ್ರೇಡ್, ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಎಷ್ಟನೇ ಕ್ಲಾಸ್? ITI ಮಾಡಿ ಕನ್ನಡ ಓದಕ್ಕೆ ಇಷ್ಟು ತಿಳ್ಕಾಡ್ತಾ ಇದೆಯಾ ನೀನು? ಸರಿ ಆಯ್ತು, ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಂತೀನಿ. ನಿಮ್ಮಿಂದ ಒಂದು ಒಳ್ಳೆ ಆಪ್ಷನ್ ಕೊಟ್ರೆ ಬರ್ರಿ ಇಲ್ಲಿ. ಬಾರಮ್ಮ ಇಲ್ಲಿ. ನೀವುಗಳೆಲ್ಲ ಜನಕ್ಕೆ ಸಂದೇಶ ಕೊಡ್ಬೇಕು. ನಿಮ್ಗೆ ಕಾಸು ಸಿಗ್ತದೆ ಅಂತ ಹಿಂಗೆ ಓಡಾಡ್ಬಿಟ್ರೆ ಹೆಂಗೆ? ವಿಡಿಯೋ ಏನ್ ಬೇಡ ಇಲ್ವಾ? ಇನ್ಸ್ಟಾಗ್ರಾಮ ನೀವು ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀರ. ವಿಡಿಯೋ ಮಾಡಿದ್ರೆ ಏನ್ ಮಾಡಿದ್ರೇನು? ಈಗ ನೋಡಪ್ಪ, ಇವ್ರದ್ದು 200 ರೂಪಾಯಿ ತಗೊಂತವ್ರೆ. ಇನ್ನ ಬ್ಯಾಲೆನ್ಸ್ ದುಡ್ಡು ಇವ್ರು ಕೇಳ್ತಾ ಇಲ್ಲ. ನಿಮ್ಮಲ್ಲಿ ಯಾಕೆ ಅಷ್ಟೊಂದು ತಗೊಂತ ಇದ್ದೀರಾ? ಯಾವ್ದು ಬ್ಯಾಂಕ್ ಯಾವ್ದು? ಬಿಡು. ಸರಿ ಆಯ್ತು ಬಿಡು. ವಿಡಿಯೋ ಲೈವ್ ಅಲ್ಲಿ ಐತಾ? ಬ್ರದರ್ ಲೈವ್ ಮಾಡ್ಬೋದಲ್ವಾ? ತೊಂದರೆ ಇಲ್ಲ, ನೀಟಾಗಿ ಹೇಳ್ತೀನಿ ನೋಡ್ಬಿಡ್ರಿ. ಸ್ನೇಹಿತರೆ ನೋಡಿ, ಇಲ್ಲಿ 3-4 ನೋಡ್ರಿ ತೋರಿಸಿದ. ICICI ಫಾಸ್ಟ್ಯಾಗ್ ಏರ್ಟೆಲ್ ನೋಡಿ. ಇವರೆಲ್ಲ ಏರ್ಟೆಲ್ ಹುಡುಗರುಗಳು. ಏರ್ಟೆಲ್ ಇಂದ ಫಾಸ್ಟ್ಯಾಗ್ ಹಾಕಿಸ್ಕೊಂಡ್ರೆ ಕೇವಲ ಬರೀ 200 ರೂಪಾಯಿ ಅಷ್ಟೇ. ಅಂದ್ರೆ 150 ರೂಪಾಯಿ ಈ ಒಂದು ಕಾರ್ಡ್ಗೆ. ಇದನ್ನ ಅಂಟಿಸ್ಬಿಟ್ಟು ಆಕ್ಟಿವೇಶನ್ ಮಾಡ್ಕೊಡೋದಕ್ಕೆ 50 ರೂಪಾಯಿ. ಅಲ್ಲಿಗೆ 200 ರೂಪಾಯಿ ತಗೊಂತಾರೆ. ಈ 200 ರೂಪಾಯಿ ಫಾಸ್ಟ್ಯಾಗ್ ಅನ್ನ ಅಂಟಿಸ್ಕೊಂಡ್ರೆ ಇನ್ನು ನೆಕ್ಸ್ಟ್ ಟೋಲ್ಗಳಲ್ಲಿ ಅಕೌಂಟಿಂದ ದುಡ್ಡು ಕಟ್ಟಾಗುವಂಥ ಪ್ರೊಸೀಜರು. ಇದು ಏರ್ಟೆಲ್ ಕಡೆಯಿಂದ. ಅದೇ ಇಲ್ಲಿ ಇವಾಗ ಏನು ಈ ಥರ ಸ್ಟಾಲ್ ಹಾಕೊಂಡಿದ್ದಾರೆ, ಇವರು 550 ರೂಪಾಯಿ ಕೇಳ್ತಾರೆ. 200 ರೂಪಾಯಿ ಡೆಪಾಸಿಟ್ ಅಮೌಂಟ್ ಕಟ್ಟಬೇಕು ಅಂತೇಳಿ. ಯಾಕೆಂದರೆ ಮನುಷ್ಯನ ಜೀವನ ನೀರಿನ ಮೇಲಿರೋ ಗುಳ್ಳೆ ಯಾವ ಸಾಯ್ತಾನೆ ಅಂತ ಹೇಳಕ್ ಬರಲ್ಲ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹೋದ್ರೂ ಸಾವು ಬರ್ಬೋದು. ಯಾರಿಗೂ ಏನು ಶಾಶ್ವತ ಅಲ್ಲ. 200 ರೂಪಾಯಿ ಡೆಪಾಸಿಟ್ ಅಮೌಂಟನ್ನ ನಾನು ತಗೊಬೇಕು ಅಂದರೆ ಅದಾಗೋ ಅಂಥ ಕೆಲಸನ ಹೋಗ್ಲಿ. 200 ರೂಪಾಯಿ ಮನೆ ಮಂದಿ ಎಲ್ಲ ತಲೆ ಕೆಡಿಸ್ಕೊಂತಾರ. ಒಬ್ಬನಿಗೆ 200 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರೆ ಈ ರೀತಿಯಲ್ಲಿ ಸ್ಟಾಲ್ ಹಾಕೊಂಡಿರೋ ಬ್ಯಾಂಕ್ಗಳ ಮುಖಾಂತರ ಯಾರೆಲ್ಲ ಈ ಥರ ಫಾಸ್ಟ್ಯಾಗ್ ಮಾಡಿಸ್ಕೊಂಡಿರ್ತಾರೆ, ಎಷ್ಟು ಕೋಟಿ ರೂಪಾಯಿ ಡೆಪಾಸಿಟ್ ಅಮೌಂಟ್ ಅಂತ ಹೇಳಿ ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು. ದಯವಿಟ್ಟು ಈ ಲೈವ್ ಮಾಡಿದ ಉದ್ದೇಶನೇ ಇಷ್ಟು. ಅಲ್ಲಿ ನೋಡಿ ಡಬಲ್ ದುಡ್ಡು ಕಟ್ಟಿದ್ದೀವಿ. ಫಾಸ್ಟಾಗಿ ಈ ಗಾಡೀಲಿಲ್ಲ ನೋಡಿ. ಫಾಸ್ಟಾಗಿ ಹಾಕ್ಸ್ಕೊಬೇಕಾಗಿತ್ತು. ಇಲ್ಲಿ ಈ ಥರ ವ್ಯವಸ್ಥೆ ಇದೆ ನೋಡಿ. ಇದು ಕಮ್ಮಿ ಶುಲ್ಕ ಆದರೂ ಕೂಡ 150 ರೂಪಾಯಿ ತಗೊಂತ ಇದ್ದಾರೆ. ಅದನ್ನು ಕೇಳೋಣ ಬ್ರದರ್, 150 ರೂಪಾಯಿ ಟ್ಯಾಗುತ್ತೆ. ಇದಕ್ಕೆ ಅಂತಾನೆ ನೀವು ಫಿಕ್ಸ್ ಮಾಡಿರಲ್ಲ. ಆಕ್ಟಿವೇಶನ್ 50 ರೂಪಾಯಿ ನೋಡಿ. ಇವ್ರ ಕಡೆಯಿಂದ 200 ರೂಪಾಯಿ ಅಷ್ಟೇ. ಇನ್ನು ಬೇರೆ ಎಲ್ಲ ಕಡೆಯಿಂದ 550 ರೂಪಾಯಿವರೆಗೂ ತಗೊಂತ ಇದ್ದಾರೆ. ಈಗ ಜನ ಎಲ್ಲಿ ಫಾಸ್ಟ್ಯಾಗ್ನ ತಗೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ. ಮತ್ತೆ ಪೇಟಿಎಮ್ ಅಲ್ಲೂ ಒಂದು ಐತೆ, ಅದರಲ್ಲಿ ಏನು ದುಡ್ಡು ಕಟ್ಟಾಗಲ್ಲ. ಪೇಟಿಎಮ್ ಅಲ್ಲವ್ರೆ ಗುರು, ಪೇಟಿಎಮ್ ಅಲ್ಲೇ ಹೋಗಿ ಕೇಳಂತ. ನಾವು ಡ್ರೈವರ್ ಅಸೋಸಿಯೇಷನ್ ಅವರು ನನಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು. ಈಗ ಇದು ಫಾಸ್ಟ್ಯಾಗು. ಈ ಫಾಸ್ಟ್ಯಾಗಲ್ಲಿ ನೋಡಿ ಏರ್ಟೆಲ್ ಅವರು 200 ರೂಪಾಯಿ ಕೊಡ್ತವ್ರೆ ವಿತ್ ಆಕ್ಟಿವೇಶನ್. ನೀವೆಷ್ಟು ಕೊಡ್ತಾ ಇದ್ದೀರಾ?
ಇದು ಫ್ರೀ. ಆಕ್ಟಿವೇಶನ್ ಚಾರ್ಜ್ ಎಷ್ಟು? ಏನು ಚಾರ್ಜಸ್ ಇಲ್ಲ, ₹1 ಚಾರ್ಜಸ್ ಇಲ್ಲ. ಹೇಳಿದಕ್ಕೆ ಕೇಳಮ್ಮ, ಎಂಪ್ಲಾಯಿ ಆಗಿರೋ ಇದೇ ಬೇರೆಯವ್ರು ಆಗಿರೋ ಬಿಡ್ತಿದ್ರ ನಿನ್ನ? ಅದನ್ನೇ ಹೇಳ್ತಾ ಇದ್ದೀನಿ, ಫ್ರೀಯಾಗಿ ಕೊಡ್ತಾ ಇದೆಯಾ? ರೀಚಾರ್ಜು ಏನು ಕೊಡಲ್ಲ, 150 ಅವ್ರಿಗೆ ಬರುತ್ತೆ. ಮುಗೀತಾ? ಒಂದು ನಿಮಿಷ ಕೈ ಕೊಡು, ನಿನ್ನ ಕೈ ಕೊಡಮ್ಮ, ಒಂದು ನಿಮಿಷ ಅಲ್ಲಿ ಫೇಸ್ ತೋರಿಸು. ಏನಿಲ್ಲ, ಲೈವ್ ಅಷ್ಟೇ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜನಕ್ಕೆ ಇನ್ಫಾರ್ಮೇಶನ್ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೋಡ್ರಿ, ಇವಾಗ ಏರ್ಟೆಲ್ ಅಲ್ಲಿ ₹200 ತಗೊಂತಾರೆ ವಿತ್ ಆಕ್ಟಿವೇಶನ್ ಸೇರಿ. ನೋಡಿ, ಪೇಟಿಎಂ ಅಲ್ಲಿ ಸೇಮ್ ಫಾಸ್ಟ್ ಟ್ಯಾಗ್ ಕೊಡ್ತಾರೆ. ಅಂದ್ರೆ ಇವ್ರು ಯಾವುದೇ ಕಾರಣಕ್ಕೂ ಈ ರೀತಿಲೂ ಕೂಡ ಅಮೌಂಟ್ ತಗೊಂತಿಲ್ಲ, ಇದನ್ನ ಫ್ರೀಯಾಗಿ ಕೊಡ್ತಾ ಇದಾರಂತೆ. ಇದು ಯಾವ್ದು? ಫಾಸ್ಟ್ ಟ್ಯಾಗ್ ಪೇಟಿಎಂ ಕಡೆಯಿಂದ. ನೋಡಿ, ಈ ರೀತಿ ಬೆನಿಫಿಟ್ ಇದೆ. ಈಗ ಏನ್ ನವಯುಗ ಟೋಲ್ ಇದೆ ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಹತ್ರ, ಯಾರಾದ್ರೂ ಈ ಕಡೆ ಸೈಡಲ್ಲಿ ಬರೋ ಅಂತವ್ರು ಇದ್ರೆ ನೋಡಿ, ಇಲ್ಲಿ ಏರ್ಟೆಲ್ ಕಡೆ ಹೋದ್ರೆ 200, ಇವ್ರ ಹತ್ರ ಬಂದ್ರೆ ಫ್ರೀ. ಆಕ್ಟಿವೇಶನ್ ಚಾರ್ಜ್ ಇಮಿಡಿಯೇಟ್ಲಿ ನಮಗೆ ಬರುತ್ತೆ. ಈಗ ಇಷ್ಟು ಜನ ಸ್ಟಾಲ್ ಹಾಕೊಂಡು ಕೂತ್ಕೊಂತಿರಲ್ಲ, ಈ ತರ ವೇರಿಯೇಷನ್ ಐತಲ್ಲ, ಯಾಕೆ ಜನಕ್ಕೆ ಇದೊಂದು ಮೆಸೇಜ್ ನ ಕರೆಕ್ಟಾಗಿ ಕೊಡ್ತಾ ಇಲ್ಲ ನೀವು? ಮೆಸೇಜ್ ಏನಿಲ್ಲ ಸರ್, ಇವಾಗ ಜನರಿಗೆ ಏನಂದ್ರೆ ಇವಾಗ ಅವರೆಲ್ಲ ಎಂಪ್ಲಾಯ್ಸ್ಗಳು ಇರ್ತಾರೆ, ಏಜೆಂಟ್ಸ್ಗಳು ಇರ್ತಾರೆ. ಏಜೆಂಟ್ಸ್ಗೆ ಯಾರು ಸ್ಯಾಲ್ರಿ ಪೇ ಮಾಡಲ್ಲ, ಜನಕ್ಕೆ ಮೆಸೇಜ್ ಹೋಗ್ಬೇಕು ಸರ್. ಅದರಲ್ಲಿ ನಾನು ಹೇಳೋದು ಏನ್ ಗೊತ್ತಾ ನಿಮ್ಗೆ, ಪೇಟಿಎಂ ಅಂದ್ರೆ ನಾನು ಎಂಪ್ಲಾಯಿ, ನನಗೆ ಸ್ಯಾಲ್ರಿ ಬರುತ್ತೆ ಕಂಪ್ನಿ ಕಡೆಯಿಂದ. ನನಗೇನು ಇದು ಅವ್ರು ಟಾರ್ಗೆಟ್ ಕೊಟ್ಟಿರ್ತಾರೆ, ನಾನು ಟೆಸ್ಟ್ ಮಾಡ್ಕೊಡ್ಬೇಕು ಅಷ್ಟೇ, ಫ್ರೀ ಆಫ್ ಕಾಸ್ಟ್ ಮಾಡಬೇಕು. ಸೊ ಇನ್ ಕೆಲವ್ರು ಇರ್ತಾರೆ, ಅವ್ರೇನಂದ್ರೆ ಏಜೆಂಟ್ಸ್, ಅವ್ರಿಗೆ ಯಾವುದೇ ತರ ಪೇಮೆಂಟ್ಸ್ ಕೊಡಲ್ಲ ಅವ್ರಿಗೆ. ಆಯ್ತು. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟ್ಯಾಗ್ ಪರ್ಚೇಸ್ ಮಾಡಬೇಕು, ಅವರು ಬೇರೆಯವ್ರ ಕಡೆಯಿಂದ ಪರ್ಚೇಸ್ ಮಾಡಬೇಕು. ಅದೇನ್ ರೇಟ್ ಇದೆ ಅವ್ರ ಚಾರ್ಜಸ್. ಓಕೆ. ಯಾರ್ಯಾರು ಎಂಪ್ಲಾಯ್ಸ್ಗಳಿದಾರೋ ಅವ್ರು ಚಾರ್ಜಸ್ ಮಾಡಂಗಿಲ್ಲ, ಫ್ರೀಯಾಗಿ ಕೊಡ್ಬೇಕು. ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಯ್ತು ಇವಾಗ. ಏನು ಅಂದ್ರೆ ನೋಡು, ಜನಕ್ಕೆ ಇವತ್ತು ₹10 ದುಡ್ಡು ಉಳಿದ್ರೆ ಅವ್ನಿಗೆಲ್ಲೋ ಒಂದ್ ಕಡೆ ಒಂದು ಕಾಫಿಗೋ ಇಲ್ಲ ಅಟ್ಲೀಸ್ಟ್ ಒಂದು ₹50 ನಾಷ್ಟ ಆಯ್ತು ಅಂದ್ರೆ ಅದ್ರಲ್ಲಿ ₹10 ಶಾರ್ಟೇಜ್ ಬಂದ್ರೆ ಆ ₹10ನ ₹40 ಒಳಗಡೆ ಸೇರಿಸ್ಬಿಟ್ಟು ಒಂದು ಹೊತ್ತಿನ ಊಟ ಆದ್ರೂ ತಿಂತಾನೆ. ನೋಡಿ, ಈ ತರ ಒಂದು ಮೆಸೇಜ್ಗಳನ್ನ ಜನಕ್ಕೆ ಕೊಟ್ಬಿಟ್ರೆ ಜನ ನಾನು ಎಲ್ಲಿ ಫಾಸ್ಟ್ ಟ್ಯಾಗ್ ತಗೊಬೇಕು ಅನ್ನೋದು ಜನಕ್ಕೆ ಅರಿವಾಗ್ತದೆ. ದಯವಿಟ್ಟು ಯಾರು ಈ ಲೈವ್ ನೋಡಿದೀರಾ ನೋಡಿ, ಪೇಟಿಎಂ ಕಡೆಯಿಂದ ₹1 ಅಮೌಂಟ್ ತಗೊಂತಿಲ್ಲ, ಏರ್ಟೆಲ್ ಕಡೆಯಿಂದ 200 ಇದೆ. ನಾನು ಅವಾಗಲೇ ಅವರೇ ಗ್ರೇಟು ಅನ್ಕೊಂಡಿದ್ದೆ. ನೋಡಿ, ಅವ್ರಿಗಿಂತ ಇವ್ರು ಗ್ರೇಟು. ಅಂದರೆ ವಿಚಾರಗಳನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಫಾಸ್ಟ್ ಟ್ಯಾಗ್ಗಳನ್ನ ನಿಮ್ಮ ಗಾಡಿಗಳಿಗೆ ಹಾಕಿಸ್ಕೊಂಡು ನೀವು ತಗೊಂಡ್ರೆ ನೋಡಿ ಬೆನಿಫಿಟ್ಟು. ಇವರು ಕಂಪ್ನಿ ಕಡೆಯಿಂದ ಸ್ಟಾಫ್ಗಳಾಗಿರೋದ್ರಿಂದ ಕಂಪ್ನಿಯವರು ಯಾವುದೇ ರೀತಿ ಕಮಿಷನ್ ತೊಗೊತಿಲ್ಲ. ಇವ್ರಿಗೆ ಕಂಪ್ನಿ ಸ್ಯಾಲ್ರಿ ಕೊಡೋದ್ರಿಂದ ಇವರು ಜಸ್ಟ್ ಇವ್ರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಾ ಇದ್ದಾರೆ. ಬೇರೆಯವರು ಸಬ್ ವೆಂಡರ್ಗಳು ತೊಗೊಂಡಿರೋದ್ರಿಂದ, ಅವ್ರು ಏಜೆಂಟ್ಗಳಾಗಿ ವರ್ಕ್ ಮಾಡ್ತಿರೋದ್ರಿಂದ ಅವ್ರಿಗೆ ಸ್ಯಾಲ್ರಿ ಈ ರೀತಿ ಎಲ್ಲ ಫಿಕ್ಸ್ ಮಾಡಿರೋದ್ರಿಂದ ನೋಡಿ ಅವರು ಅಷ್ಟು ಅಮೌಂಟ್ ತೊಗೊತಿದ್ದಾರೆ. ಇಲ್ಲಿ ವೇರಿಯೇಷನ್ ಇಷ್ಟೇ, ಜನಕ್ಕೆ ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಅವ್ರಿಗೆ ಅನುಕೂಲ ಆಗಬೇಕು. ದಯವಿಟ್ಟು ನೋಡಿ, ಏರ್ಟೆಲ್ ಇದೆ, ಫಾಸ್ಟ್ ಟ್ಯಾಗ್ ಅಂತಲೂ ಇದೆ, ಪೇಟಿಎಂ ಅಂತ ಇದೆ. ದಯವಿಟ್ಟು ನಮ್ಮ ಒಂದು ಅನಿಸಿಕೆ ಪ್ರಕಾರ ಪೇಟಿಎಂ ಅಲ್ಲಿ ತೊಗೊಂಡ್ರೆ ಇನ್ನೂ ಉತ್ತಮ ಅನ್ನೋದು ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದೆ. ನೋಡಿ, ಈ ಒಂದು ವಿಚಾರ ದಯವಿಟ್ಟು ನಾಡಿನ ಜನತೆಗೆ ತಿಳಿಸಿ ಗೊತ್ತಾಗಲಿ, ಜನ ಎಲ್ಲಿ ಫಾಸ್ಟ್ ಟ್ಯಾಗ್ನ ಹಾಕಿಸ್ಕೊಳ್ಬೇಕು ಅನ್ನೋದು ಅರಿವಾಗಲಿ. ಧನ್ಯವಾದ. ಒಳ್ಳೆ ಮಾಹಿತಿ ಕೊಟ್ಟರು. ಏನು ಹೆಸರು? ವಿಜಯ್. ಓಕೆ, ವಿಜಯ್ ಕಡೆಯಿಂದ ಒಳ್ಳೆ ಮಾಹಿತಿ. ಸರಿ, ಫಾಸ್ಟ್ ಟ್ಯಾಗ್ ಹಾಕಮ್ಮ ನಮ್ಮ ಗಾಡಿಗೆ. ಏರ್ಟೆಲ್ ಅವರಲ್ಲಿ ಏರ್ಟೆಲ್ ತಗೋಬ್ರ ವಾಯ್ಸ್ ಬರ್ತಾರೆ, ನಾನು ನೋಡು ಲೈವಲ್ಲಿ ವಾಯ್ಸ್ ಬರ್ತಾರೆ. ಆಟಪ್ಪ ಬೇಡ ಅನ್ನಲ್ಲ, ಅಟ್ಲೀಸ್ಟ್ ಜನಕ್ಕೆ ಸೇವ್ ಆಗೋದು. ನೋಡು, ಸರ್ಕಾರ